ಭೀತನಾಗಿ ಭಾರವನ್ನು ಹೊತ್ತು ನಿಂತಿದ್ದವನಿಗೆ ಕರಗಿ ಹೋಯಿತು, ಮಂಜು ಕರಗಿದ ಹಾಗೆ ಕ್ಷಣ ಮಾತ್ರದಲ್ಲಿ ಬೆಂಕಿಯಂತೆ ಬಂದು ಅಪ್ಪಿಕೊಂಡ ಕೃಷ್ಣ. ಆ ಮಣಿಯ ಬಗ್ಗೆ ತಿಳ್ಕೊಂಡ್ರೆ ಅಕ್ರೂರನ ಮಹತ್ವ ಗೊತ್ತಾಗುತ್ತೆ. ಆ ಮಣಿಯ ಸ್ವರೂಪ ಎಂಥದ್ದು ಅಂದರೆ ಅದು ದಿನಕ್ಕೆ ಒಂದು 10 ತೊಲೆಯಷ್ಟು ಬಂಗಾರವನ್ನು ಉಕ್ಕಿಸುವಂತಹ ಶಕ್ತಿ ಉಳ್ಳದ್ದು. ರಾಮ ಮತ್ತು ಸೀತೆ ಮಾತಾಡ್ತಾ ಇರಬೇಕಾದ್ರೆ ರಾತ್ರಿ ಕಳೆಯಿತು ಹೊರತು ಮಾತು ಮುಗಿಲಿಲ್ಲ ಅಂತ. ಹಾಗೆ ಇಲ್ಲೂ ಕೂಡ ನಮ್ಮ ಬದುಕಿಗೆ ಅರ್ಥವನ್ನು ಕೊಟ್ಟವನೇ ಕೃಷ್ಣ. ದಾನದ ವಿಷಯದಲ್ಲಿ ಹೇಗಿರಬೇಕು, ದಾನಪತಿ ಅಥವಾ ದಾನಶೂರ ಅಥವಾ ದಾನೇಶ್ವರ ಅಂತ ನಾವೇನಾದರೂ ಕರೆಯುವುದಿದ್ರೆ ವ್ಯಾಸರು ಕರೆದದ್ದು ಅಕ್ರೂರನನ್ನು. ಕೆಲವೊಮ್ಮೆ ನಾವು ಹೇಳುವುದುಂಟು, ಒಳ್ಳೆಯ ವ್ಯಕ್ತಿ ಕೆಟ್ಟ ಪಾರ್ಟಿಯಲ್ಲಿದ್ದಾನೆ ಅಂತ. ಅಂಥ ಒಂದು ಪರಿಸ್ಥಿತಿ ಅಕ್ರೂರನಿಗೂ ಇತ್ತು. ಆ ಅಪವಾದವನ್ನು ಪರಿಹರಿಸುವುದಕ್ಕೋಸ್ಕರ ಕೃಷ್ಣ ಈ ಘಟನೆಯನ್ನು ನಿರ್ಮಾಣ ಮಾಡಿದ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಬದುಕಿನುದ್ದಕ್ಕೂ ಒಂದಲ್ಲ ಒಂದು ರೀತಿಯಿಂದ ಇತಿಹಾಸದ ಯಾವುದೋ ಒಂದು ಘಟನೆ ಅಥವಾ ಯಾವುದೋ ಒಂದು ಪಾತ್ರ ಪ್ರಭಾವ ಬೀರಿಯೇ ಇರುತ್ತೆ. ಬಹಳ ಜನ ಒಂದೊಂದು ದಿಕ್ಕಿನಿಂದ ಒಬ್ಬೊಬ್ಬರಿಂದ ಪ್ರಭಾವಿತರಾಗಿ ಜೀವನದಲ್ಲಿ ಯಶಸ್ಸನ್ನು ಕಂಡಿರ್ತಾರೆ. ಅಂತಹ ಪಾತ್ರ ಚಿತ್ರಣದ ದಾರಿಯಲ್ಲಿ ಪುರಾಣ ಲೋಕದ ಮಥನದಿಂದ ಉದ್ಭವಿಸಿದಂತಹ ನವನೀತದ ಪರಿಚಯ ಈ ಸರಣಿಯಲ್ಲಿ ನಡೀತಾ ಬರ್ತಾ ಇದೆ. ನಾವು ಇವತ್ತು ನೋಡಲಿಕ್ಕಿರುವಂತಹ ಪಾತ್ರ ಅಕ್ರೂರ. ಹೆಸರೇ ಹೇಳುವ ಹಾಗೆ ಕ್ರೂರತೆಯಿಂದ ಕೂಡದವನು ಅಂತ. ಆದರೆ ಈ ಹೆಸರನ್ನು ಗೋಪಿಕೆಯರು ನಿರಾಕರಿಸ್ತಾರೆ. ಆ ಪ್ರಸಂಗವನ್ನು ಮತ್ತೆ ಮುಂದೆ ನೋಡೋಣ. ಶ್ವಫಲ್ಕನ ಮಗ ಸಾತ್ವತ ಅನ್ನುವುದು ಯದುಗಳಲ್ಲಿ ಒಂದು ಪ್ರತ್ಯೇಕವಾದ ವಿಭಾಗವುಳ್ಳ ವಂಶ. ಯದುಗಳಲ್ಲಿ ಬಹಳ ಜನ ಉಪವಂಶೀಯರಿದ್ದಾರೆ. ಸಾತ್ವತರು, ಕುಕರರು, ಅಂಧಕರು, ವೃಷ್ಣಿಗಳು, ಮಧುಗಳು ಅಂತ ಹೀಗೆ ಈ ಎಲ್ಲವನ್ನು ಪ್ರತಿನಿಧಿಸುವವ ಕೃಷ್ಣ. ಹಾಗಾಗಿ ಅವನನ್ನು ಮಾಧವ ಅಂತ ಕರೀತಾರೆ, ಯಾದವ ಅಂತ ಕರೀತಾರೆ, ವಾರ್ಷ್ಣೇಯ ಅಂತ ಕರೀತಾರೆ, ಸಾತ್ವತಾಂಪತಿ ಅಂತ ಕರೀತಾರೆ. ಹೀಗೆ ಈ ಪರಂಪರೆಯಲ್ಲಿ, ಅದರಲ್ಲೂ ಸಾತ್ವತ ಅನ್ನುವಂತಹ ವಂಶದ ಪರಂಪರೆಯಲ್ಲಿ ಬಂದವ ಶ್ವಫಲ್ಕ. ಶ್ವಫಲ್ಕನ ಮಡದಿ ಗಾಂಧಿನಿ. ಆ ಶ್ವಫಲ್ಕ ಮತ್ತು ಗಾಂಧಿನಿಯರಿಗೆ ಮಗನಾಗಿ ಹುಟ್ಟಿದವ ಈ ಅಕ್ರೂರ. ಅಕ್ರೂರ ಚಿಕ್ಕಂದಿನಿಂದಲೇ ಬಹಳ ದೈವಿಕ ಪ್ರಜ್ಞೆಯಿಂದ ಕೂಡಿದವ. ನಿರಂತರವಾಗಿ ಈ ಪೂಜೆ ಪುರಸ್ಕಾರ ಇಂತಹ ಚಟುವಟಿಕೆಯಲ್ಲಿ ಯಜ್ಞ ಯಾಗ ಇತ್ಯಾದಿಗಳನ್ನು ಮಾಡುವುದು ಅಂದರೆ ಅವನಿಗೆ ಬಹಳ ಆಸಕ್ತಿ. ಅಂತಹ ಎಚ್ಚರಿಕೆಯಿಂದ ಕೂಡಿದ ಅಕ್ರೂರ ವೃಷ್ಣಿ ವಂಶದ ನಾಯಕರ ಸೇನಾಧಿಪತಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಮುಂದೆ ಉಗ್ರಸೇನನ ಆಳ್ವಿಕೆಯ ಸಂದರ್ಭದಲ್ಲಿ ಅವನ ಮಗನಾದ ಕಂಸ ಉಗ್ರಸೇನನನ್ನು ಜೈಲಿಗೆ ಹಾಕಿ ಅವನನ್ನು ಬಂಧಿಸಿ ಬಿಡ್ತಾನೆ. ಮುಂದೆ ಒಂದೇ ಸರ್ತಿಗೆ ತಾನು ಅಧಿಕಾರ ನಡೆಸಲಿಕ್ಕೆ ಗೊತ್ತಾಗೋದಿಲ್ಲಲ್ಲ, ಸಹಕಾರಕ್ಕೆ ಬೇಕಲ್ವ. ಹಾಗಾಗಿ ಅಕ್ರೂರನನ್ನು ತನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಅಕ್ರೂರ ಯಾಕೆ ಮಂತ್ರಿಯಾಗಿ ನಿಂತ ಅಂದರೆ ಹೇಗಾದರೂ ತನ್ನ ಅಧಿಕಾರ ಉಳಿಲಿ ಅನ್ನೋ ದೃಷ್ಟಿಯಿಂದ ಅಲ್ಲ. ಯಾದವರನ್ನು ಎಲ್ಲಿ ಕಂಡರೂ ಕೂಡ ಅವರನ್ನು ನಿರ್ನಾಮ ಮಾಡಬೇಕು ಅನ್ನುವ ಹಠ ತೊಟ್ಟಿದ್ದಂತಹ ಕಂಸನ ಯೋಜನೆಗಳಲ್ಲಿ ಎಲ್ಲೋ ಸಾಧ್ಯವಾದಷ್ಟು ಯಾದವರನ್ನು ಉಳಿಸುವ ಒಂದು ಕಾರ್ಯಕ್ಕಾಗಿ ತಾನು ಈ ಅಧಿಕಾರದಲ್ಲಿ ಉಳಿದಿದ್ದ. ಕೆಲವೊಮ್ಮೆ ನಾವು ಹೇಳುವುದುಂಟು, ಒಳ್ಳೆಯ ವ್ಯಕ್ತಿ ಕೆಟ್ಟ ಪಾರ್ಟಿಯಲ್ಲಿದ್ದಾನೆ ಅಂತ. ಅಂಥ ಒಂದು ಪರಿಸ್ಥಿತಿ ಅಕ್ರೂರನಿಗೂ ಇತ್ತು. ತನ್ನ ಧಾರ್ಮಿಕ ಶ್ರದ್ಧೆಯನ್ನು ಬಿಡಲಿಕ್ಕಾಗದೆ, ಆದರೆ ಈ ಕಂಸನ ಉಪಟಳವನ್ನು ತಾಳಲಿಕ್ಕೂ ಆಗದೆ ಬಹಳ ಬ್ಯಾಲೆನ್ಸ್ಡ್ ಆಗಿ ಆ ಅಧಿಕಾರವನ್ನು ನಡೆಸ್ತಿದ್ದ. ಇಂಥ ಸಂದರ್ಭದಲ್ಲಿ ಅವನಿಗೆ ಸುತನು ಅಂತ ಹೆಂಡತಿ ಇದ್ದವಳು. ಅವಳು ಕೂಡ ಈ ಅಕ್ರೂರನ ಎಲ್ಲ ಕಾರ್ಯಭಾರಗಳಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದವಳು. ಅವಳನ್ನು ನೆನಿಬೇಕು. ಅಕ್ರೂರನ ಈ ಧರ್ಮನಿಷ್ಠೆ ಅಥವಾ ಭಗವತ್ ಪ್ರೀತಿಯಲ್ಲಿ ಮುಂದುವರಿಲಿಕ್ಕೆ ಬೇಕಿರುವ ಶಕ್ತಿ ತುಂಬಿದವಳು ಅವನ ಮಡದಿ. ಹಾಗಾಗಿ ಅಕ್ರೂರ ಬಹಳ ವಿಶೇಷ ರೀತಿಯಿಂದ ಕಂಸನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಡ್ತಾ, ಆದರೆ ಧರ್ಮವನ್ನು ಹೇಗೆ ಎಡೆ ಎಡೆಯಲ್ಲಿ ಉಳಿಸ್ಲಿಕ್ಕೆ ಸಾಧ್ಯವೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅನುಕೂಲವನಾಗಿ ನಿಂತಿದ್ದ. ಕೃಷ್ಣನ ಮೇಲೆ ತೀವ್ರವಾದ ಕೋಪ. ಆ ಕಾರಣಕ್ಕಾಗಿ ಅನೇಕ ರಕ್ಕಸರನ್ನು ಕಳುಹಿಸಿಕೊಟ್ಟಿದ್ದಾನೆ ಗೋಕುಲಕ್ಕೆ, ಬೃಂದಾವನಕ್ಕೆ. ಪತ್ರಗಳು ಹೋಗಿ ಉತ್ತರಗಳು ಬರದೇ ಇದ್ದರೆ ಹೇಗೋ ಹಾಗೆ ಕಳುಹಿಸಿಕೊಟ್ಟ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿಯ ನಿಜಸ್ಥಿತಿ ಏನಿದೆ ಅಂತ ವರದಿ ಮಾಡೋರಿಲ್ಲ.
ಕ್ಷಣ ಕ್ಷಣಕ್ಕೂ ಕೂಡ ತಾನು ಮತ್ತೆ ಮೃತ್ಯುವಿಗೆ ಹತ್ತಿರವಾಗ್ತಾ ಇದ್ದೇನೆ ಎನ್ನುವ ಭಯಕ್ಕೆ ಒಳಗಾಗಿ ಮಂತ್ರಿಯಾದ ಅಕ್ರೂರನನ್ನು ಕರೆದು ಹೇಳ್ತಾನೆ, ನೀನು ಗೋಕುಲಕ್ಕೆ ಹೋಗಿ ಆ ಇಬ್ಬರು ಹುಡುಗರನ್ನು ಕರ್ಕೊಂಡು ಬಾ. ನನ್ನ ಅಳಿಯಂದ್ರು ತಾನೆ, ತಂಗಿಯ ಮಕ್ಕಳು, ಕರ್ಕೊಂಡು ಬರಬೇಕು. ಬಿಲ್ಲ ಹಬ್ಬದ ವ್ಯವಸ್ಥೆಯಲ್ಲಿ ಅವರನ್ನು ಪಾಲ್ಗೊಳ್ಳುವಂತೆ ಮಾಡಬೇಕು ಅಂತ. ತಾನೇನು ಮಾಡಲಿಕ್ಕಿದ್ದೇನೆ ಅನ್ನೋದನ್ನು ಹೇಳಲಿಲ್ಲ. ಆದರೆ ಒಳಗುಟ್ಟು ಅವನಿಗೆ ಸ್ಪಷ್ಟ ಅರ್ಥ ಆಗಿತ್ತು. ಕೃಷ್ಣಾದಿಗಳನ್ನು ಕರ್ಕೊಳ್ತಾ ಇರುವುದು ಅವರನ್ನು ಕೊಲ್ಲಿಕ್ಕೋಸ್ಕರ. ಯಾಕೆಂದರೆ ತಾನು ಇರುವ ವಾತಾವರಣದಲ್ಲಿ ಏನೇ ವ್ಯವಸ್ಥೆಯನ್ನು ಮಾಡಿದರೂ ಅದು ಯಾರಿಗೂ ಗೊತ್ತಾಗದೆ ಅವರನ್ನು ಕೊಲ್ಲುವುದು ಸುಲಭ ಅನ್ನುವ ದೃಷ್ಟಿಯಿಂದ. ಆದರೆ ದೂರದೃಷ್ಟಿಯುಳ್ಳಂತಹ ಕ್ರೂರನಿಗೆ ಕಂಸನ ದುರ್ಬುದ್ಧಿ ಅರ್ಥ ಆಗಿತ್ತು. ಆದರೆ ರಾಜಾಜ್ಞೆ, ಮಂತ್ರಿಯಾಗಿ ಮಾಡಬೇಕಾದ ಕೆಲಸ, ಅದು ಪೀಠಕ್ಕೆ, ರಾಜಪೀಠಕ್ಕೆ ಕೊಡಬೇಕಾದ ಗೌರವ ಇಲ್ಲ ಅಂತ ಹೇಳಲಿಕ್ಕಾಗದೆ ಒಂದು ಕಡೆಯಿಂದ ಸಂತೋಷ, ಏನೆಲ್ಲ ಕಥೆಗಳನ್ನು ಕೇಳಿದ್ದ, ಬೆಟ್ಟವನ್ನು ಎತ್ತಿದ ಕೈ, ರಕ್ಕಸರನ್ನು ಕೊಂದ ಕೈ, ಒರಳುಗಲ್ಲಿನಿಂದ ಮರಗಳನ್ನು ಸೀಳಿದ್ದು, ಈ ಒಂದೊಂದು ಘಟನೆಯೂ ಕೂಡ ಅವನಲ್ಲಿ ಇನ್ನಷ್ಟು ಹೆಚ್ಚು ಆತ್ಮೀಯತೆಯನ್ನು ಹುಟ್ಟು ಹಾಕಿತ್ತು ಕೃಷ್ಣನಲ್ಲಿ. ಇಂಥ ಭಗವಂತನನ್ನು ಕಾಣುವುದಕ್ಕೊಂದು ಅವಕಾಶ ಸಿಕ್ಕಿತು ಅಂತ ತುಂಬಿಕೊಳ್ಳುವುದಕ್ಕೆ ಕಾತರನಾಗಿದ್ದ ಭಾವ ಒಂದು ಕಡೆಯಾದರೆ, ಅಂತಹ ತನ್ನ ಹೃದಯಕ್ಕೆ ಸಮೀಪಸ್ಥನಾದ ದೈವಶಕ್ತಿಯನ್ನು ಈ ಕಂಸನ ಕೈಗೆ ಒಪ್ಪಿಸಿ ಕೊಲ್ಲುವುದಕ್ಕೆ ನಾನೇ ಹಾದಿ ಹಾಕಿಕೊಟ್ಟ ಪಾಪಕ್ಕೆ ಈಡಾಗಬೇಕಲ್ಲ ಅಂತ ಅನ್ನುವ ಒಂದು ಉಭಯ ಸಂಕಟದಲ್ಲಿ ಅದನ್ನೇ ಯೋಚಿಸ್ತಾ ಬರ್ತಾ ಇದ್ದಾನೆ. ಬರುವಾಗ ದಾರಿಯಲ್ಲಿ ಸ್ವತಃ ಹಸು ಮೇಯಿಸಿಕೊಂಡು ಕೃಷ್ಣನೇ ಸಿಕ್ಕಿದ. ಓ ಅಕ್ರೂರ ಮಹಾಶಯರು, ತಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ನಿಮ್ಮನ್ನು ಕಾಣುವುದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾತರನಾಗಿದ್ದೆ, ಇವತ್ತು ಅದು ಆಸೆ ಈಡೇರಿತು ಅಂತ ಗಟ್ಟಿಯಾಗಿ ಬಂದು ಅವನನ್ನು ಅಪ್ಪಿಕೊಂಡು ಮಾತನಾಡಿಸಿ, ಒಂದು ವಿಷಯ ನಿಮ್ಮ ಹತ್ರ ಹೇಳಲೇಬೇಕು. ನನಗೆ ನನ್ನ ಮಾವನನ್ನು ಬಹಳ ದಿವಸದಿಂದ ಭೇಟಿಯಾಗಬೇಕು ಅಂತ ಆಸೆ ಇತ್ತು. ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು. ನಾನು ನಿಮ್ಮ ಜೊತೆಗೆ ಮಥುರೆಗೆ ಬರಬೇಕು ಅಂತಿದ್ದೇನೆ, ಏನಂತೀರಿ? ಒಳಗೆ ಮಡುಗಟ್ಟಿದ್ದ ಹತಾಶೆ ಅಥವಾ ವೇದನೆಯ ಭಾರ ಒಂದೇ ಸರ್ತಿ ಯಾರೋ ಸುಲಭವಾಗಿ ಒಂದು ದೊಡ್ಡ ಬಂಡೆಯನ್ನು ಬೆರಳಿನ ತುದಿಯಿಂದ ಪಕ್ಕಕ್ಕೆ ಸರಿಸಿದ ಹಾಗೆ ಹಗುರಗೊಂಡ. ನಿಗೇನು ಮಾತಾಡಬೇಕು ಗೊತ್ತಾಗಲಿಲ್ಲ. ಕಣ್ಣಲ್ಲಿ ದಳದಳನೆ ನೀರಿಳಿಯಿತು. ನಾನು ಕೃಷ್ಣನಿಗೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಮಾತ್ರ ಅಲ್ಲ, ನಿನ್ನನ್ನು ಒಬ್ಬ ದುಷ್ಟನ ಕೈಗೆ ಒಪ್ಪಿಸ್ಲಿಕ್ಕಿದ್ದೇನೆ ಅನ್ನೋದನ್ನು ಹೇಗೆ ಹೇಳಿ ಈ ಮಾತು ಹೇಳಿದ್ರೂ ಪಾಪ ಬರುತ್ತೆ. ನಾನು ಅದನ್ನು ಮಾಡೋ ಉದ್ದೇಶದಿಂದ ಇಲ್ಲದೇ ಇದ್ರೂ ಕೂಡ ಆ ಉದ್ದೇಶಕ್ಕಾಗಿ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅನ್ನೋದೂ ಕೂಡ ನನ್ನ ಕೈಯಲ್ಲಿ ಪಾಪವಾಗಿ ಪರಿಣಮಿಸುತ್ತೆ ಎನ್ನುವ ಭಾವದಿಂದ ಭೀತನಾಗಿ ಭಾರವನ್ನು ಹೊತ್ತು ನಿಂತಿದ್ದವನಿಗೆ ಕರಗಿ ಹೋಯಿತು. ಮಂಜು ಕರಗಿದ ಹಾಗೆ ಕ್ಷಣ ಮಾತ್ರದಲ್ಲಿ ಬೆಂಕಿಯಂತೆ ಬಂದು ಅಪ್ಪಿಕೊಂಡ ಕೃಷ್ಣ. ಕಾಲಲ್ಲಿ ಬಿದ್ದು ಆ ನೀರನ್ನು ಅವನ ಪಾದಕ್ಕೆ ತೊಳೆದ. ನೀನು ಕರಗಿಸಿದ ನೀರು ಇದು ನಿನ್ನ ಪಾದಕ್ಕೆ ಅಂತ. ಕೃಷ್ಣ, ಹೇ ಎದ್ದೇಳೋ, ಬಾ ಹೋಗೋಣ ಅಂತ ಅವನನ್ನು ಅಪ್ಪಿಕೊಂಡು ಮಾತಾಡ್ಲಿಕ್ಕೆ ಹೋಗಬೇಕು ಅಂತ ನೇರ ನಂದಗೋಪನ ಬಳಿಗೆ, ಯಶೋದೆ ಬಳಿಗೆ ಕರೆದೊಯ್ದ. ಇಡೀ ದಿವಸ ಮಾತು. ಬಲರಾಮ ಮತ್ತು ಕೃಷ್ಣ ಇಬ್ಬರು ಒಂದು ಕಡೆ, ನಂದಗೋಪ ಯಶೋದೆ ಒಂದು ಕಡೆ, ಎದುರುಗಡೆ ಆ ಇಡೀ ಊರಿನ ಅಷ್ಟೂ ಜನ ಗೋಪಿಯರು, ಗೋಪಾಲಕರು, ಹಿಂದೆಲ್ಲ ಮೇಯ್ತಾ ಇದ್ದ ಹಸುಗಳು. ಒಂದು ವಾತಾವರಣವೇ ಅತ್ಯಂತ ಚಂದ. ಆ ಹಳ್ಳಿಯ ವಾತಾವರಣದಲ್ಲಿ ಹರಟೆ ಹೊಡಿತಾ ಅವರವರು ತಂದ ಪದಾರ್ಥಗಳನ್ನೆಲ್ಲ ಹಂಚಿ ತಿಂತ ಇಡೀ ರಾತ್ರಿ ಕಳೆದಿದ್ದಾರೆ. ಏನೇನಾಯಿತು ಅಂತ ಕೃಷ್ಣನೂ ಕೇಳಿದ್ದಾನೆ. ಅವನು ಕುತೂಹಲ ಅಕ್ರೂರನಿಗೆ. ಅದು ಹೇಗಾಯಿತು, ಇದು ಹೇಗಾಯಿತು, ಕಾಳಿಯ ಮರ್ದನ ಹೇಗಾಯಿತು, ಬೆಟ್ಟವನ್ನು ಎತ್ತಿದ್ದು ಯಾಕಾಯಿತು, ಅದು ಯಾವ ದಿಕ್ಕಲ್ಲಾಯಿತು, ಆ ಬೆಟ್ಟನ ಅಲ್ಲೇ ಆಗಿದ್ದ ಅಂದರೆ ಅವನಿಗೆ ಒಂದೊಂದು ಕೂಡ ಕೇಳಿದ್ದು ಯಥಾರ್ಥದ ದೃಷ್ಟಿಯಿಂದ ಮತ್ತಷ್ಟು ಅದಕ್ಕೆ ಸಾಕ್ಷಿಗಳಾಗಿ ಸಂವಾದಿಗಳಾಗಿ ಸಿಕ್ಕಿದ್ರೆ ಅದು ತನ್ನ ಹೃದಯದಲ್ಲಿ ಅವನ ಬಗೆಗಿನ ಭಾವ ಇನ್ನಷ್ಟು ಮಡುಗಟ್ಟತ್ತೆ ಅನ್ನುವ ಭಾವದಿಂದ ಕೇಳಿದ್ದಾನೆ. ಆ ಹೆಣ್ಮಕ್ಳೆಲ್ಲ ಎಷ್ಟು ಚಂದದಿಂದ ಅವನ ಎದುರುಗಡೆ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ ಅಂದರೆ ನಮ್ಮ ಬದುಕು ಸಾರ್ಥಕ ಆಯಿತು ಅಂತ ಸಂತೋಷ ಪಡ್ತಿರ್ತಾರೆ. ಬೆಳಗ್ಗೆ ಆಯಿತು, ಮಾತು ಮುಗ್ದಿರಲಿಲ್ಲ. ರಾತ್ರಿ ರೇವ ವಿರಂಸೀತ್ ಅಂತ ಒಂದು ಮಾತು ಕಾವ್ಯದಲ್ಲಿ ಬರುತ್ತೆ. ರಾಮ ಮತ್ತು ಸೀತೆ ಮಾತಾಡ್ತಾ ಇರಬೇಕಾದ್ರೆ ರಾತ್ರಿ ಕಳೆಯಿತು ಹೊರತು ಮಾತು ಮುಗಿಲಿಲ್ಲ ಅಂತ. ಹಾಗೆ ಇಲ್ಲೂ ಕೂಡ ಇಡೀ ಕುತೂಹಲದ ಅನೇಕ ಸಂಗತಿಗಳನ್ನು ಪರಸ್ಪರ ರಾಜ್ಯದಲ್ಲೇನಾಯಿತು, ಹಳ್ಳಿಯಲ್ಲೇನಾಯಿತು ಅಂತ ಇಬ್ಬರು ವಿನಿಮಯ ಮಾಡಿಕೊಂಡ್ರು. ಆ ನಂತರ ಬಂದ ಕಥೆಯನ್ನು ಹೇಳಬೇಕಲ್ಲ. ಅಕ್ರೂರ ಹೇಳ್ತಾನೆ, ನಂದಗೋಪ, ಯಾಕೆಂದರೆ ನಂದಗೋಪ ಕಂಸನಿಗೆ ಟ್ಯಾಕ್ಸ್ ಕಟ್ಟುವವನು. ಅವರು ಯಾವ ಊರಲ್ಲಿ ಇರ್ತಾರೋ ಆ ಊರಲ್ಲಿ ಏನು ಬೆಳೀತಾರೋ, ಏನು ಗಳಿಸ್ತಾರೋ ಅದರ ಒಂದು ಭಾಗವನ್ನು, ಷಷ್ಟಾಂಶ ವೃತ್ತೇರಪಿ ಏಷ ಧರ್ಮ ಅಂತ,
6ನೇ ಒಂದು ಭಾಗವನ್ನು ರಾಜನಿಗೆ ಕಟ್ಟಬೇಕು. ಹಾಗಾಗಿ ನಿನಗೆ ಗೊತ್ತು, ಕಂಸ ಏನಾದರೂ ಹೇಳಿದರೆ ಅದನ್ನು ತಕ್ಷಣದಲ್ಲಿ ಮಾಡಬೇಕು. ನಿನ್ನ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾನೆ, ಬಿಲ್ಲ ಹಬ್ಬದ ಉದ್ದೇಶದಿಂದ ಕಳುಹಿಸಿಕೊಡಬೇಕು ಅಂತ. ಗಾಬರಿಯಾದ. ಆದರೆ ಕಳುಹಿಸಿಕೊಡದೇ ಇದ್ದರೆ ಇಡೀ ಊರಿಗೆ ಬರ್ತದೆ ಸೈನ್ಯ. ಈ ಕಾರಣಕ್ಕಾಗಿ ಕೃಷ್ಣ ಏನು ಹೇಳ್ತಾನೋ ಹಾಗೆ ಅರ್ಥ ಆಗಿತ್ತಷ್ಟೊತ್ತಿಗೆ. ಏನು ನಿರ್ಧಾರ ತೆಗೆದುಕೊಳ್ಳುವುದಾದರೂ ಕೂಡ ಅದು ಕೃಷ್ಣನ ನಿರ್ಧಾರ ಅಂತ. ಅದು ದೃಢವಾದದ್ದು ಯಾವಾಗ ಅಂದರೆ ಗೋವರ್ಧನ ಪರ್ವತ ಎತ್ತುವ ಸಂದರ್ಭದಲ್ಲಿ. ಅಲ್ಲಿಯ ತನಕ ಕೃಷ್ಣ ಅಂದರೆ ಏನೋ ಒಂದು ಜಾದುಗಾರ ಅನ್ನೋ ಥರನೋ ಅಥವಾ ಅವನಿಗೇನೋ ದೈವದ ಇನ್ಯಾರೂ ಅವನ ವಿಶೇಷ ಹಿಂಬಾಲಕರಾಗಿದ್ದು ಬೆಂಗಾವಲಾಗಿದ್ದು ಅವನನ್ನು ರಕ್ಷಿಸ್ತಾ ಇದ್ದಾರೆ ಅಂತ ಅಂದುಕೊಂಡವರಿಗೆಲ್ಲ 7 ದಿನಗಳ ಕಾಲ ಕಿರುಬೆರಳಿನಲ್ಲಿ ಸ್ವಲ್ಪವೂ ಮುಖದಲ್ಲಿ ನೋವು ಕಾಣದೆ, ಗೆರೆ ಹಣೆಯಲ್ಲಿ ಮೂಡದೆ ಇರುವ ಸ್ಥಿತಿಯಲ್ಲಿ ನಗುತ್ತಾ ಪರ್ವತವನ್ನು ಎತ್ತಿದ ಹೊತ್ತಿಗೆ ಅವರ ಮನಸ್ಸಿನಲ್ಲಿದ್ದಂತಹ ಎಲ್ಲ ದುಗುಡಗಳು, ಸಂದೇಹಗಳು, ಇದು ಯಾಕೆ ಹೀಗಾಯಿತು ಅಂತನ್ನುವ ಪ್ರಶ್ನೆಗಳು ದೂರವಾದವು. ಆಗಲೂ ಎಲ್ಲ ಕೃಷ್ಣನ ಮೊರೆ ನೋಡುತ್ತಾರೆ, ಏನು ಮಾಡ್ತಿ ಅಂತ. ಕೃಷ್ಣ ಹೇಳ್ತಾನೆ, ರಾಜಕಾರಣದ ಅನಿವಾರ್ಯ ಪ್ರಸಂಗ ಇದು, ಹೋಗಲೇಬೇಕು. ನಾನು ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ. ಯಾಕೆ ಅಂತ ನಿಮಗೆ ಹೇಳಬೇಕು. ಈಗ ನನ್ನ ತಂದೆ ತಾಯಿಗಳು ಸೆರೆಯಲ್ಲಿದ್ದಾರೆ. ನಾನು ಮಗನಾಗಿ ಅವರ ಯೋಗಕ್ಷೇಮವನ್ನು ನೋಡುವುದು ಕೂಡ ನನ್ನ ಕರ್ತವ್ಯ. ಹಾಗಾಗಿ ನೀವೆಲ್ಲರೂ ಕೂಡ ಒಪ್ಪಿಕೊಳ್ಬೇಕು, ನಾನು ಹೋಗಿ ಬರುವುದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಈ ಹೆಣ್ಮಕ್ಳೆಲ್ಲ, ನಿನಗೆ ಯಾರು ಅಕ್ರೂರ ಅಂತ ಹೆಸರಿಟ್ಟಿದ್ದಾನೆ, ನಿನ್ನಷ್ಟು ಕ್ರೂರ ಈ ಜಗತ್ತಿನಲ್ಲಿಲ್ಲ, ನಮ್ಮಿಂದ ಕೃಷ್ಣನನ್ನು ದೂರ ಮಾಡುವ ನಿನಗೆ ಒಳ್ಳೆಯದಾಗುವುದಿಲ್ಲ ಅಂತೆಲ್ಲ ಬೈಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸಮಾಧಾನ, ಅವನ ರಾಜಕರ್ತವ್ಯವನ್ನು ಮಾಡುತ್ತಿದ್ದಾನೆ ಹೊರತು ಅವನಿಗೇನು ಜವಾಬ್ದಾರಿ ಇಲ್ಲ ಇದರಲ್ಲಿ, ನೀವು ಅವನ ಮೇಲೆ ಸಿಟ್ಟಾಗಬೇಡಿ ಅಂತ ಸಮಾಧಾನ ಮಾಡ್ತಾನೆ. ಅಕ್ರೂರ ಹಬ್ಬ ಬಚಾವಾದೆ ಅಂತ ಸಮಾಧಾನ ಪಡ್ತೀನಿ, ಇಲ್ಲಾಂದ್ರೆ ಅವನಿಗೆ ಘೇರವ ಹಾಕಿ ಹೋಗಲಿಕ್ಕೆ ಬಿಡುವುದಿಲ್ಲ ಅನ್ನುವ ಸ್ಥಿತಿ ಬಂದಿತ್ತು. ಆದರೂ ಅವರಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ಅವತ್ತು ಬೆಳಗಿನ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಕೃಷ್ಣನನ್ನು ರಥದಲ್ಲಿ ಕೂಡಿಸಲಾಯಿತು. ಆದರೆ ಈ ಗೋಪಿಯರು ಯಾರೂ ಬಿಡಲಿಲ್ಲ. ಅದರ ಸುಂದರವಾದ ಒಂದು ಚಿತ್ರಣ ನೀವು ಮಥುರೆಗೆ ಹೋದರೆ ಅಲ್ಲೊಂದು ಕೃಷ್ಣನ ಗುಡಿಯಲ್ಲಿ, ಮಥುರೆಯ ದೇವಸ್ಥಾನದ ಮೇಲ್ಭಾಗದ ಚಾವಣಿಯಲ್ಲಿ ಆ ಕೃಷ್ಣನ ರಥ ಹೋಗುವ ಚಕ್ರಕ್ಕೆ, ಕುದುರೆಗೆ ಎಲ್ಲ ಕಡೆಗೂ ಆತುಕೊಂಡು ಒಂದೊಂದು ಗೋಪಿಯರು, ಆ ರಥ ಹಾರಿಯುವುದಾದರೆ ನನ್ನ ಮೇಲೆ ಹರಿಲಿ, ಈ ಕುದುರೆ ತುಳಿಯುವುದನ್ನು ಎದೆ ತುಳಿಲಿ ಅಂತ ಎಲ್ಲರೂ ಅಡ್ಡ ನಿಂತ ಸ್ಥಿತಿಯಲ್ಲಿ ಕೃಷ್ಣನನ್ನೇ ನೋಡ್ತಾ ಬಿಟ್ಟುಕೊಡುವ ಒಲ್ಲದ ಮನಸ್ಸಿನಿಂದ ತಡೆಯುವ ನಿರಂತರವಾದ ಪ್ರಯತ್ನ ಮಾಡ್ತಾರೆ. ಆ ಚಿತ್ರ ಅಲ್ಲಿ ಅತ್ಯಂತ ಚೆನ್ನಾಗಿ ಮೂಡಿ ಬಂದದ್ದು. ಒಂಥರ ಇದು ಇಡೀ ಭಾಗವತದಲ್ಲಿ ಬಂದ ಕಥೆಯನ್ನೇ ಹಾಗೆ ಶ್ಲೋಕವನ್ನೇ ರೂಪ ಕೊಟ್ಟಿಟ್ಟರೆ ಹೇಗೆ ಕಾಣುತ್ತೋ ಹಾಗೆ ಆ ಚಿತ್ರ ಮೂಡಿ ಬಂದದ್ದು. ಕೃಷ್ಣ ಹೇಳ್ತಾನೆ, ನನ್ನ ಮೇಲೆ ನಂಬಿಕೆ ಇಲ್ವಾ, ನಾನು ಅನಿವಾರ್ಯವಾಗಿ ಹೋಗಬೇಕಿದೆ ಅಂತ ಇಷ್ಟು ಬಿಡಿಸಿ ಹೇಳಿದ ಮೇಲೂ ತಡೀತೀರಿ ಅಂದರೆ ತಪ್ಪಲ್ವಾ? ಕೃಷ್ಣ ಹೇಳಿದ ಮೇಲೆ ಅವರಿಗೆ ಸಮಾಧಾನ ಆಗುತ್ತೆ. ಆದರೆ ಅವರು ಕೆಲವೆಲ್ಲ ತಮ್ಮ ಮನಸ್ಸಿನ ಒಳಗಿನ ಬೇಗೆಗಳನ್ನು ಹೊರಗಾಕ್ತಾರೆ. ಕೃಷ್ಣ ಈ ಹಳ್ಳಿ ಹುಡುಗಿಯರನ್ನು ನೋಡಿದರೆ ನಿನಗೆ ಸಾಮಾನ್ಯ ಅನಿಸುತ್ತೆ, ಆದರೆ ಪೇಟೆಯ ಹುಡುಗಿಯರೆಲ್ಲ ಚೆನ್ನಾಗಿ ಹುಬ್ಬನ್ನು ಇನ್ನಷ್ಟು ಅಲಂಕಾರ ಮಾಡಿಕೊಂಡು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಮೈಗೆಲ್ಲ ಏನೋ ಮೆತ್ಕೊಂಡು, ಮುಖಕ್ಕೆಲ್ಲ ಏನೋ ಹಚ್ಕೊಂಡು ನಿನಗೆ ಇನ್ನಷ್ಟು ಸುಂದರವಾಗಿ ಕಾಣ್ತಾರೆ. ನೀನು ಅವರನ್ನು ನೋಡಿದ ಮೇಲೆ ನಮ್ಮನ್ನು ನೋಡ್ಲಿಕ್ಕೆ ನಿಂಗೆ ಮನಸ್ಸಾಗಲ್ಲ. ನಾವೆಲ್ಲ ಯಾವುದೋ ಹಳ್ಳಿ ಗುಗ್ಗುಗಳು ಅಂತ ನಮ್ಮನ್ನು ಬಿಟ್ಟು ಹೋಗ್ತಿ, ನಮ್ಮ ಬಗ್ಗೆ ನಿನಗೆ ಪ್ರೀತಿ ಇಲ್ಲ ಅಂತ ಆಗುತ್ತೆ, ಅದೇ ನಮಗೆ ಭಯ. ಆದರೆ ಕೃಷ್ಣ ಹೇಳ್ತಾನೆ, ಖಂಡಿತ ಇಲ್ಲ, ನಾನು ಮರಳಿ ಬರ್ತೇನೆ, ನಿಮ್ಮನ್ನು ಭೇಟಿಯಾಗಲಿಕ್ಕಿದೆ, ನನಗೆ ಯಾವತ್ತೂ ಕೂಡ ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆದರೆ ಇದು ತುಂಬ ಅನಿವಾರ್ಯವಾದ ಕಾರ್ಯಭಾರ, ಅದರಿಂದಾಗಿ ನಾನು ಒಲ್ಲದ ಮನಸ್ಸಿನಿಂದಲೇ ಹೋಗ್ತಾ ಇದ್ದೇನೆ ಅಂತ ಸಮಾಧಾನಪಡಿಸಿ ರಥ ಹೊರಡುತ್ತೆ. ಹೊರಟ ದಾರಿಯಲ್ಲಿ ಅಕ್ರೂರ, ಹಬ್ಬ ಕರ್ಕೊಂಡು ಹೋಗುವ ಜವಾಬ್ದಾರಿಯಿಂದ ನಾನೀಗ ಮುಕ್ತನಾದೆ, ಅಂದರೆ ಬಂದಾಯಿತು ಅಂದರೆ ಕೃಷ್ಣ ಬಂದ ಅಂತ ಲೆಕ್ಕ, ಹೊರಟಾಯಿತು ಅಂದರೆ ನನ್ನ ಕೆಲಸ ಆಯಿತು ಅಂತ ಲೆಕ್ಕ. ಗೋಪಿಯರಿಗೆಲ್ಲ ಅಲ್ಲೇ ರಥದ ಧೂಳು ಎದ್ದು ನಿಂತದ್ದು ಕೆಳಗೆ ಇಳಿಯುವ ತನಕವೂ ಕೂಡ ಕಣ್ಣು ಮಿಟುಕಿಸದೆ, ಅದರ ತುಂಬ ನೀರು ತುಂಬಿದ್ರೂ ಮುಚ್ಚಿಕೊಳ್ಳದೆ ಅಷ್ಟು ಹೊತ್ತು ಕೃಷ್ಣನ ದರ್ಶನವನ್ನು ಕಳೆದುಕೊಳ್ಳುವ ಆಸೆ ಇಲ್ಲದೆ ನೋಡ್ತಾನೇ ಇದ್ದರು. ಒಂದಾಸೆ ಸ್ವಲ್ಪ ಹೊತ್ತಾದರೂ ಕಳೆದ ಮೇಲೆ ಕೃಷ್ಣನಿಗೆ ತಾನು ಕಳೆದುಕೊಳ್ತಾ ಇರುವಂತಹ ಸೊತ್ತೇನು ಅಂತ ಅರ್ಥವಾಗಿ ಮರಳಿ ಬಂದಾನು ಅನ್ನುವ ನಿರೀಕ್ಷೆ. ಎರಡನೇದ್ದು, ಕೃಷ್ಣನನ್ನು ನಾವು ಮುಂದೆ ನೋಡಲಿಕ್ಕಾಗೋದಿಲ್ಲ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡ್ತಾನೇ ಇರೋಣ ಅಂತ ಕಣ್ಣನ್ನು ಮಿಟುಕಿಸದೆ ನೋಡ್ತಾ ಇದ್ರು. ಆದರೆ ಧೂಳು ಕೆಳಗಿಳಿಯಿತು, ಕೃಷ್ಣ ಮರಳಿ ಬರಲಿಲ್ಲ. ಸುಮಾರು ಸಂಜೆಯ ಹೊತ್ತು ದಾರಿ ಕ್ರಮಿಸ್ತಾ ಇದೆ. ಕಂತುವ ಸೂರ್ಯನನ್ನು ನೋಡಿ ನೆನಪಾಯಿತು ಅಕ್ರೂರನಿಗೆ ತಾನು ಸಂಜೆಯ ಸಂಧ್ಯಾ ಜಪವನ್ನು ಮಾಡಬೇಕು ಅಂತ. ಕೃಷ್ಣನ ಅನುಮತಿಯನ್ನು ಪಡೆದು ಯಮುನೆಯ ತೀರಕ್ಕೆ ಬಂದು ಮುಳುಗು ಹಾಕಿದ. ಅಂದರೆ ದಾರಿ ಉದ್ದಕ್ಕೂ ಆ ಸೆಖೆ ಅಥವಾ ದಾರಿಯ
ಕೊಳೆಯೆಲ್ಲ ಮೈ ತುಂಬಿತ್ತಾದ್ರಿಂದ ಸ್ನಾನ ಮಾಡಿ ಜಪಿಸುವುದಕ್ಕಾಗಿ ಮುಳುಗು ಹಾಕಿದ. ಮುಳುಗಿ ತಾನು ಮುಳುಗು ಹಾಕುವಾಗ ಭಗವಂತನ ರೂಪವನ್ನು ಚಿಂತಿಸಬೇಕು. ಮುಳುಗಿ ಕಣ್ ತೆರಿತಾನೆ ನೀರೊಳಗೆ. ಇದೇ ಯಾವ ಕೃಷ್ಣನನ್ನು ನಾನು ಕರೆ ತಂದಿದ್ದೇನೋ ಅವನ ವಿಸ್ತಾರವಾದ ಮಲಗಿದ ಶೇಷನ ಮೇಲೆ ಮಲಗಿದ ರೂಪವನ್ನು ನೋಡ್ತಾ ಇದ್ದಾನೆ. ಆ ಮಲಗಿದ ಕೃಷ್ಣನ ಮೋರೆಯ ಕಣ್ಣುಗಳು, ಅದು ಬಟ್ಟಲು ಕಣ್ಣುಗಳು, ತನ್ನನ್ನು ಅತ್ಯಂತ ಪ್ರೀತಿಯಿಂದ ದಿಟ್ಟಿಸ್ತಾ ಇವೆ. ಇವನಿಗೆ ಆಶ್ಚರ್ಯ ಆಯಿತು. ಅರೆ, ಇವನು ಎಲ್ಲಿ ಬಂದ ಇಲ್ಲಿ? ಎದ್ದು ಮತ್ತೊಂದು ಸರ್ತಿ ರಥದ ಕಡೆಗೆ ಕಣ್ಣು ಹಾಯಿಸ್ತಾನೆ. ರಥದಲ್ಲಿ ನೋಡಿದರೆ ಕೃಷ್ಣ ಬಲರಾಮರಿಬ್ಬರು ಮಾತಾಡ್ತಾ ಇದ್ದಾರೆ. ಮತ್ತೆ ಮುಳುಗು ಹಾಕಿದ. ಮತ್ತೆ ಮುಳುಗು ಹಾಕಿದರೆ ಈ ಬಾರಿ ಕಾಲೊತ್ತುತ್ತಾ ಪಕ್ಕದಲ್ಲಿ ಲಕ್ಷ್ಮಿ ಇದ್ದಾಳೆ. ಹೊಕ್ಕಳ ಬಳ್ಳಿಯಿಂದ ಎದ್ದು ಬಂದ ನಾಲ್ಮೊಗನಿದ್ದಾನೆ. ಅತ್ತ ಹನುಮಂತ ಏನೋ ಸ್ತೋತ್ರ ಮಾಡ್ತಾ ಇದ್ದಾನೆ, ಪ್ರಾಣದೇವ. ಮತ್ತೂ ಆಶ್ಚರ್ಯ ಆಯಿತು. ನಕ್ಕು ನನ್ನನ್ನೇ ನೋಡಿ ಹೇಗಿದ್ದಿ ಅಂತ ಕೇಳಿದ ಹಾಗಿತ್ತು ಆ ಭಗವಂತನ ನಗು. ಎದ್ದು ನಿಂತು ಮತ್ತೆ ಇನ್ನೊಂದು ಸರ್ತಿ ನಿಶ್ಚಯಗೊಳಿಸಿಕೊಳ್ಳಲಿಕ್ಕೋಸ್ಕರ ರಥವನ್ನು ನೋಡ್ತಾನೆ. ಅಲ್ಲೇ ಇದ್ದಾನೆ ಕೃಷ್ಣ. ಮೂರನೇ ಬಾರಿ ಮುಳುಗು ಹಾಕಿದಾಗ ಸಮಗ್ರ ಜಗತ್ತು, ಪ್ರತಿಯೊಂದು ಋಷಿಗಳ ಗುಂಪು, ಮನುಗಳು ಒಂದು ಕಡೆ, ಸಪ್ತರ್ಷಿಗಳು ಒಂದು ಕಡೆ, ಪ್ರಜಾಪತಿಗಳು ಒಂದು ಕಡೆ, ಇಡೀ ಜಗತ್ತು ಭಗವಂತನ ಪಾದದ ತಲದಲ್ಲಿ ಒಡಮಟ್ಟು ನಿಂತು ಬಿಟ್ಟಿದೆ. ಒಂದು ಕಡೆಯಿಂದ 4 ಮುಖದವ, ಇನ್ನೊಂದು ಕಡೆ 5 ಮುಖದವ, ಮತ್ತೊಂದು ಕಡೆ 6 ಮುಖದವ. ಹೀಗೆ ಎಲ್ಲ ಮುಖದವರು ಕೂಡ ಒಂದೊಂದು ರೀತಿಯಲ್ಲಿ ಭಗವಂತನನ್ನು ಸ್ತುತಿಸ್ತಾ ಇದ್ದಾರೆ. ಇದನ್ನು ನೋಡಿ ಅಕ್ರೂರ ಅವನಿಗಾದ ವಿಶ್ವರೂಪ ದರ್ಶನದ ಬಗೆಗೆ ಮಾತಾಡಲಿಕ್ಕಾಗದೆ ನೀರೊಳಗೆ ಆನಂದ ಬಾಷ್ಪವನ್ನು ಚೆಲ್ತಾನೆ. ಆಗ ಮೈ ಬೆಚ್ಚಗಾದಾಗ ಅನಿಸುತ್ತೆ. ಯಾಕೆಂದರೆ ಅದು ನೋಡಿದ ಭಗವಂತನ ಪ್ರೀತಿಯ ದರ್ಶನದಿಂದ ಉಂಟಾದ ಖುಷಿ. ಹೀಗೆ ಎದ್ದ, ತನ್ನ ಸಂಧ್ಯೆಯನ್ನು ಮುಗಿಸಿದ, ಕೃಷ್ಣನ ಬಳಿ ಬಂದ. ಕೃಷ್ಣ ಒಂದೇ ಸರ್ತಿ ನೋಡ್ತಾ, ಹೇಗಿತ್ತು ಸಂಧ್ಯಾ ವಂದನೆಲ್ಲ ಚೆನ್ನಾಗಾಯ್ತಾ ಅಂತ ಕೇಳುವ ಥರ ಉಬ್ಬು ಹಾರಿಸಿದ. ಅವನ ತಲೆಯಲ್ಲಿ ಏನಿತ್ತು ಅಂದರೆ, ಅಕ್ರೂರನಿಗೆ ನಾನು ಕಂಸನ ಹತ್ರ ಕರ್ಕೊಂಡು ಹೋದರೆ ಕೃಷ್ಣನಿಗೆ ಏನಾದರೂ ತೊಂದರೆ ಆದರೆ ಅನ್ನೋ ಒಂದು ಯೋಚನೆ ಇತ್ತು. ಆ ಒಳಗಿನ ಸಂದೇಹವನ್ನು, ಇಡೀ ವಿಶ್ವವೇ ನನ್ನಲ್ಲಿದೆ, ಅವನೇನು ತೊಂದರೆ ಮಾಡ್ತಾನೆ, ನಿನ್ನ ಕೆಲಸ ನೀನು ಮಾಡು, ಯಾದವರ ರಕ್ಷಣೆಗೆ ನೀನು ತೊಟ್ಟ ದೀಕ್ಷೆಗೆ ಸರಿಯಾದ ಪ್ರತಿಫಲವನ್ನು ನಾನು ನಿನಗೆ ನನ್ನ ದರ್ಶನದ ಮೂಲಕ ಕೊಟ್ಟಿದ್ದೇನೆ ಅಂತ ಸಂದೇಶ ಕೊಟ್ಟಂತೆ ಅವನಿಗೆ ಭಾಸವಾಯಿತು. ಸೀದಾ ಮಥುರೆಯೊಳಗೆ ಪ್ರವೇಶ ಮಾಡುವಾಗ ಕೃಷ್ಣ ಹೇಳಿದ, ಅಕ್ರೂರ ನೀನು ಹೊರಡು, ನಾನು ನಿನಗೆ ಅಲ್ಲೇ ಸಿಗ್ತೇನೆ, ಆಸ್ಥಾನದಲ್ಲೇ ನಿನಗೆ ಸಿಗ್ತೇನೆ ಅಂತ ಹೇಳಿ ಅಲ್ಲಿಂದ ಇಳಿದ. ಸರಿ, ಅಕ್ರೂರ ರಾಜನಿಗೆ ಬಂದು ವಿಷಯ ತಿಳಿಸ್ತಾನೆ. ಕಂಸನಿಗೆ ಬಲರಾಮಕೃಷ್ಣರನ್ನು ಕರೆತಂದಿದ್ದೇನೆ, ನಾಳೆ ನಿಮಗೆ ವೇದಿಕೆಯಲ್ಲಿ ಸಿಗ್ತಾರೆ. ನಕ್ಕ. ಆ ನಗುವಿನ ಆಂತರ್ಯ ಏನು ಅಂತ ಅಕ್ರೂರನಿಗೆ ಗೊತ್ತಾಗಲಿಲ್ಲ ಅಂತ ಕಂಸ ಅಂದ್ಕೊಂಡು ನಕ್ಕ. ಆದರೆ ನನಗೆ ಗೊತ್ತಾಗಲಿಲ್ಲ ಅನ್ನುವ ಹಾಗೆ ಯಾಕೆ ನಗ್ತಾ ಇದ್ದಾನೆ ಅಂತ ಸುಮ್ಮನಾದ. ಮರುದಿವಸದ ಪ್ರಕರಣ ಎಲ್ಲ ಗೊತ್ತಿದೆ. ಕಂಸ ಪ್ರಾಣ ತೆತ್ತ ಕೃಷ್ಣನ ಕೈಯಿಂದ. ಕೂಡಲೇ ಅಕ್ರೂರ ಯಾದವರು ಎಲ್ಲೆಲ್ಲಿ ಇದ್ದಾರೆ ಇತ್ಯಾದಿಗಳನ್ನೆಲ್ಲ ಮೊದಲೇ ತಿಳಿದಿದ್ದಾದ್ರಿಂದಾಗಿ ಕೃಷ್ಣನಿಗೆ ತಕ್ಷಣವೇ ಆಹುಕನನ್ನು, ಒಂದು ವಿಷಯದಲ್ಲಿ ಆಹುಕನಿಗೆ ಮತ್ತು ಅಕ್ರೂರನಿಗೆ ಸ್ವಲ್ಪ ಕಟಿಪಿಟಿ ಆಗಿತ್ತು, ಯಾವುದೋ ಒಂದು ವಿಷಯಕ್ಕೆ. ಇದು ಎಲ್ಲ ಕಡೆಯೂ ಇರುವಂಥದ್ದೇ. ಕಾರಣವನ್ನು ಸ್ಪಷ್ಟಪಡಿಸುವುದಿಲ್ಲ, ಆದರೆ ಒಬ್ರಿಗೊಬ್ಬರು ಸ್ವಲ್ಪ ಮುಖ ಕೊಟ್ಟು ಮಾತಾಡ್ತಾ ಇರೋದಿಲ್ಲ. ಆದರೆ ಉಗ್ರಸೇನ ಬಹಳ ಆತ್ಮೀಯನಂತೆ ಅವನನ್ನು ಕಾಣುತ್ತಿದ್ದ. ಈ ಪ್ರಸಂಗದಲ್ಲಿ ಇದೇ ಸಾತ್ವತರ ಮನೆತನದಲ್ಲಿ ಇನ್ನೊಬ್ಬ ರಾಜ ಇದ್ದದ್ದು ಸತ್ರಾಜಿತ ಅಂತ. ಅಂತೂ ರಾಜ್ಯದ ಆಳ್ವಿಕೆ ವ್ಯವಸ್ಥೆಯಲ್ಲಿ ಅಕ್ರೂರನಿಗೆ ಒಂದು ಪ್ರಧಾನವಾದ ಪಾತ್ರ ಸಿಕ್ಕಿತು. ಉಗ್ರಸೇನ ರಾಜನಾದ, ಅಕ್ರೂರ ಜೊತೆಗಿದ್ದ. ಈ ಮಧ್ಯದಲ್ಲಿ ಸತ್ರಾಜಿತ ಸೂರ್ಯನ ಉಪಾಸನೆಯನ್ನು ಮಾಡಿ ಶಮಂತಕ ಮಣಿಯನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣ ಅದು ಬೇಕು ಅಂತ ಕೇಳ್ತಾನೆ, ಅವನು ಕೊಡಲ್ಲ ಅಂತ ತಿರಸ್ಕರಿಸ್ತಾನೆ. ಕೆಲವೇ ದಿನಗಳಲ್ಲಿ ಅವನ ತಮ್ಮನಾದ ಪ್ರಸೇನಜಿತ್ ಸಾಯ್ತಾನೆ. ಇದಕ್ಕೆ ಕಾರಣ ಕೃಷ್ಣ ಅನ್ನುವ ಗುಲ್ಲು ಹಬ್ಬತ್ತೆ. ಕೃಷ್ಣ ಆ ಗುಲ್ಲನ್ನು ಸುಳ್ಳು ಮಾಡುವುದಕ್ಕೋಸ್ಕರ ತಾನೇ ಸ್ವತಃ ಹುಡುಕಿಕೊಂಡು ಬಂದು ಮತ್ತೆ ಸತ್ರಾಜಿತನ ಕೈಗೆ ಒಪ್ಪಿಸ್ತಾನೆ. ಅಕ್ರೂರ, ಶತಧನ್ವ ಮತ್ತು ಕೃತವರ್ಮ ಅನ್ನುವ 3 ಜನ ಆ ಅಪೂರ್ವವಾದಂತಹ ಶಮಂತ ಕವಣಿಯನ್ನು ಹೇಗಾದರೂ ಪಡೀಬೇಕು ಅನ್ನೋ ಒಂದು ಬಯಕೆ ಇಟ್ಟುಕೊಂಡಿರ್ತಾರೆ. ಯಾವಾಗ ಕೃಷ್ಣ ಆ ಶಮಂತ ಕಮಣಿಯನ್ನು ವಾಪಸ್ಸು ಸತ್ರಾಜಿತನಿಗೆ ಕೊಟ್ಟನೋ
ಆಗ ಸತ್ರಾಜಿತ ತನ್ನ ಕನ್ಯಾಮಣಿಯಾದಂತಹ ಸತ್ಯಭಾಮೆಯ ಜೊತೆಗೆ ಮರಳಿ ಕೃಷ್ಣನಿಗೆ ಒಪ್ಪಿಸ್ತಾನೆ. ನಾನು ಮಾಡಿ ತಪ್ಪಾಯಿತು. ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಅವನಿಗೆ. ಎಂಥ ಆರೋಪ ಮಾಡಿಬಿಟ್ಟೆ ಕೃಷ್ಣನ ಮೇಲೆ ನಾನು. ನಮ್ಮ ಬದುಕಿಗೆ ಅರ್ಥವನ್ನು ಕೊಟ್ಟವನೇ ಕೃಷ್ಣ. ಜೀವನಕ್ಕೆ ನಿಜವಾಗಿಯೂ ಒಂದು ಕಲ್ಪಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಒಳ್ಳೆಯ ಅಂಶಗಳಿವೆ. ಅದನ್ನು ಮರೆತು ಏನೋ ಹೇಗೋ ಬದುಕಿದ್ರೆ ಆಯಿತು ಅಂತ ಜವಾಬ್ದಾರಿ ರಹಿತರಾಗಿ ಬದುಕುವುದಕ್ಕೆ ಅರ್ಥ ಇಲ್ಲ ಅಂತ ಎಚ್ಚರಿಸಿದ ಕೃಷ್ಣನ ವಿರುದ್ಧ ನಾನು ಆಪಾದನೆಗೈದ ಪಾಪವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಸತ್ಯಭಾಮೆಯನ್ನು ಒಪ್ಪಿಸ್ತೇನೆ ಅಂತ ಮರುದಿವಸ ಒಪ್ಪಿಸಿದ ಪ್ರಕರಣ ನಡೆದ ಮೇಲೆ ಅಕ್ರೂರನಿಗೆ ಅಲ್ಲಿ ತನಕ ಸತ್ಯಭಾಮೆಯನ್ನು ತಾನು ವಿವಾಹಕ್ಕಾಗಿ ಕೇಳಬೇಕು ಅನ್ನುವ ಅಪೇಕ್ಷೆ ಇತ್ತು. ಯಾಕೆ ಅಂದರೆ ಅವನ ಅಪ್ಪನ ಆಸ್ತಿ ಎಲ್ಲ ತನಗೆ ಬರುತ್ತೆ, ಅದರಲ್ಲಿ ಈ ಮಣಿಯೂ ಸಿಗುತ್ತೆ ಅಂತ. ಯಾವಾಗ ಕೃಷ್ಣನಿಗೆ ಸತ್ಯಭಾಮೆಯನ್ನು ವಿವಾಹ ಮಾಡಿ ಕೊಡ್ತಾರೆ ಅನ್ನೋದು ಗೊತ್ತಾಯಿತೋ ತಕ್ಷಣವೇ ತನ್ನ ಮನಸ್ಸಿನಿಂದ ಆ ಭಾವವನ್ನು ಕಿತ್ತೊಗೆದ. ಅದು ತಿಳಿಯದೆ ಮಾಡಿದ ತಪ್ಪು ಅಂತ ಭಾವಿಸಿ ಪೂರ್ತಿ ಹಿಂದೆ ಸರಿದ. ಕೃತವರ್ಮನಿಗೂ ಗೊತ್ತಾಯಿತು ಇದು ಇನ್ನು ನಾವು ಮುಂದುವರಿಯುವುದರಲ್ಲಿ ಅರ್ಥ ಇಲ್ಲ, ಬಿಟ್ಟು ಬಿಟ್ಟ. ಆದರೆ ಶತಧನ್ವ ಮಾತ್ರ ಕಾಯ್ತಾ ಇದ್ದವ. ಅಕ್ರೂರ ಮತ್ತು ಕೃತವರ್ಮರು ಸಹಕಾರ ಕೊಡಲಿಲ್ಲ ಅಂತಾದರೂ ಕೂಡ ತಾನೇ ಸ್ವತಃ ಆ ಸತ್ರಾಜಿತನ ಮಲಗಿದ್ದವನ ತಲೆಯನ್ನು ಕತ್ತರಿಸಿ ಆ ಮಣಿಯನ್ನು ಅಪಹರಿಸಿಕೊಂಡು ಹೋದ. ಇದಕ್ಕೋಸ್ಕರ ಕೃಷ್ಣ ಮತ್ತೆ ಹುಡುಕಿಕೊಂಡು ಬಂದ. ಬಲರಾಮ ಮತ್ತು ಕೃಷ್ಣ ಇಬ್ಬರೂ ಬಂದಿದ್ದಾರೆ. ಆದರೆ ಅವನ ಕೈಯಲ್ಲಿ ಮಣಿ ಸಿಗಲಿಲ್ಲ, ಅವನನ್ನು ಕೊಂದರು. 6 ವರ್ಷ ಕಳೆಯಿತು. ಹೀಗೆ ಕೃಷ್ಣನ ಮೇಲೆ ವಿಪರೀತವಾದ ಅಪನಂಬಿಕೆ ಮೂಡಿತು. ಹಾಗಾಗಿ ಬಲರಾಮ ಸೀದಾ ನೇಪಾಳಕ್ಕೆ ಹೋದ. ಅದು ನಿಮಿಪಾಲ ಅಂತ ಆ ದೇಶದ ಹೆಸರು. ಅದನ್ನೇ ವಿದೇಹ ಅಂತ ಕರೀತಾರೆ, ಅದನ್ನೇ ಜನಕಪುರಿ ಅಂತ ಕರೀತಾರೆ. 6 ವರ್ಷಗಳ ನಿರಂತರವಾದ ಈ ಮಣಿಯ ಕಲಹ ಪರಿಹರಿಸಬೇಕು ಅಂತ ಕೃಷ್ಣನಿಗೆ ಅನ್ನಿಸಿ ಕೊನೆಗೆ ಬಲರಾಮನನ್ನು, ಆಹುಕನನ್ನು, ಉಗ್ರಸೇನನನ್ನು, ಸತ್ಯಭಾಮೆಯನ್ನು, ಜಾಂಬವತಿಯನ್ನು, ಇನ್ನುಳಿದಂತೆ ಯಾದವ ವೀರರನ್ನೆಲ್ಲ ಕರೆಸಿದ. ಮಣಿಯ ಬಗ್ಗೆ ತೀವ್ರವಾದ ಚರ್ಚೆ ನಡೀತಾ ಇದೆ. ಇದು ಎಲ್ಲಿ ಹೋಗಿದೆ ಅಂತ ಎಲ್ಲರೂ ಕೂಡ ತಿಳ್ಕೊಳ್ಳುವ ಅಪೇಕ್ಷೆ ಪಟ್ಟಿದ್ದಾರೆ. ಇವತ್ತದರ ಇತಿಹಾಸವನ್ನು ಮುಕ್ತಾಯ ಮಾಡಬೇಕಾಗಿದೆ, ಅಥವಾ ಅದು ಎಲ್ಲಿದೆ ಅನ್ನೋದರ ಬಗ್ಗೆ ಸರಿಯಾಗಿ ತಿಳಿದು ಅದರದೊಂದು ಜವಾಬ್ದಾರಿ ಒಬ್ಬರಿಗೆ ಒಪ್ಪಿಸಬೇಕಾಗಿದೆ. ಸರಿ ಇಂತ ಎಲ್ಲರೂ ಎಲ್ಲರ ತಲೆಯಲ್ಲೂ ಇದು ನನಗೆ ಸಿಗಬೇಕು, ನನಗೆ ಸಿಗಬೇಕು ಅನ್ನೋ ಆಸೆ. ಆಹುಕ ನಾನು ಯಾದವರಲ್ಲಿ ಹಿರಿಯ, ಉಗ್ರಸೇನ ನಾನು ರಾಜ, ಬಲರಾಮ ನಾನು ಅಣ್ಣ, ಕೃಷ್ಣ ಅವನಿಗೆ ಅಪೇಕ್ಷೆ ಇರಲಿಲ್ಲ, ಅವನ ಮಡದಿ. ಸತ್ಯಭಾಮೆ ನಮ್ಮಪ್ಪ ಗಳಿಸಿದ್ದು, ನನ್ನನ್ನು ಮದುವೆ ಮಾಡೋಕೆ ಕೊಟ್ಟದ್ದು, ಅದು ನನಗಿರಬೇಕು. ಇನ್ನು ಜಾಂಬವತಿ ನಮ್ಮಪ್ಪ ನನ್ನನ್ನು ಮದುವೆ ಮಾಡುವಾಗ ಕೊಟ್ಟದ್ದು ಕೃಷ್ಣನಿಗೆ, ಹಾಗಾಗಿ ಅದು ನನ್ನ ಕೈ ಸೇರಬೇಕು. ಹೀಗೆ ಎಲ್ಲರ ಕಣ್ಣು ಆ ಮಣಿಯತ್ತ. ಕೃಷ್ಣ ತಕ್ಷಣವೇ ಅಕ್ರೂರನನ್ನು ಕರೆದ. ಏನು ಅಂತ ಕೇಳಿದ. ಮಣಿ ಕೊಡು ಅಂದ. ಆಶ್ಚರ್ಯ ಆಯ್ತು ಎಲ್ರಿಗೂ. ಯಾವತ್ತು ಶತಧನ್ವ ಓಡಿ ಹೋದ್ನು, ಇದು ನನ್ನ ಹತ್ರ ಇದ್ದರೆ ನನಗೆ ಸಾವಿಗೆ ಕಾರಣ ಆಗುತ್ತೆ ಅಂತ ಭಯಗೊಂಡು ಅಕ್ರೂರನ ಕೈ ಕೊಟ್ಟು ಹೋಗಿದ್ದ. ಅಕ್ರೂರ ಅವತ್ತಿನಿಂದ, ಅಂದರೆ ಆ ಮಧ್ಯದಲ್ಲಿ ಅವನಿಗೆ ಕಾಶಿ ಅಂದರೆ ಬಹಳ ಇಷ್ಟ. ಹಾಗಾಗಿ ಸೀದಾ ಕಾಶಿಯಲ್ಲಿ ಹೋಗಿ ಕೂತಿದ್ದ. ವ್ರತ, ಅನುಷ್ಠಾನ, ಪೂಜೆ, ಯಜ್ಞ, ಯಾಗಗಳಲ್ಲಿ ತೀವ್ರವಾಗಿ ತೊಡಗಿದ್ದ. ಆ ಮಣಿಯ ಬಗ್ಗೆ ತಿಳ್ಕೊಂಡ್ರೆ ಅಕ್ರೂರನ ಮಹತ್ವ ಗೊತ್ತಾಗುತ್ತೆ. ಆ ಮಣಿಯ ಸ್ವರೂಪ ಎಂಥದ್ದು ಅಂದರೆ ಅದು ದಿನಕ್ಕೆ ಒಂದು 10 ತೊಲೆಯಷ್ಟು ಬಂಗಾರವನ್ನು ಉಕ್ಕಿಸುವಂತಹ ಶಕ್ತಿ ಉಳ್ಳದ್ದು. ಅದು ಕೊಡ್ತಿತ್ತು ಅಷ್ಟು ಬಂಗಾರವನ್ನು. ಇನ್ನೂ ಅದು ಇದ್ದಲ್ಲಿ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಆ ಜಾಗದಲ್ಲಿ ಬೆಳಕಿಗೆ ಕೊರತೆ ಇಲ್ಲ, ಇದೆಲ್ಲ ಬೇರೆ ಬೇರೆ ಥರದ ಅದರ ವಿಶೇಷ ಗುಣಗಳು. ದಿನಕ್ಕೆ 10 ತೊಲೆ ಬಂಗಾರ ಸಿಕ್ಕಿದ್ರಲ್ಲಿ ಒಂದು ಸಣ್ಣ ಹನಿಯನ್ನು ಕೂಡ ತನಗೆ ಆಭರಣಕ್ಕಾಗಿಯೋ ತನ್ನ ವ್ಯಕ್ತಿಗತವಾದ ಉಪಯೋಗಕ್ಕಾಗಿಯೋ ಅಕ್ರೂರ ಬಳಸ್ತಿರಲಿಲ್ಲ. ನಾವು ನಿಜವಾದ ಅರ್ಥದಲ್ಲಿ ದಾನಪತಿ ಅಥವಾ ದಾನಶೂರ ಅಥವಾ ದಾನೇಶ್ವರ ಅಂತ ನಾವೇನಾದರೂ ಕರೆಯುವುದಿದ್ರೆ ಬಾಯಿ ಬಿಟ್ಟು ವ್ಯಾಸರು ಕರೆದದ್ದು ಅಕ್ರೂರನನ್ನು. ಅಕ್ರೂರನಿಗೆ ಹಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅದರಲ್ಲೂ ದಾನದ ವಿಷಯದಲ್ಲಿ ಅಕ್ರೂರನನ್ನು ಮೀರಿಸುವ ಮತ್ತೊಂದು ಪಾತ್ರವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಾಯಿ ತುಂಬ ಹೊಗಳ್ತಾರೆ ವೇದವ್ಯಾಸರು. ಕೃಷ್ಣ ಅವನಿಂದ ಆ ಮಣಿಯನ್ನು ಸ್ವೀಕರಿಸಿ ವಾಪಸ್ಸು ಅವನ ಕೈಗೆ ಕೊಡ್ತಾನೆ. ಎಲ್ಲರೂ ನಮಗೆ ಬರುತ್ತೆ ಅಂತ ಕಾದವರಿಗೆ ಕ್ವಶನ್ ಮಾರ್ಕ್ ಆಯ್ತು, ಯಾಕೆ ಅವನಿಗೆ ಕೊಟ್ಟ ಅಂತ. ಆದರೆ ಯಾರೂ ಆಕ್ಷೇಪ ಮಾಡಲಿಲ್ಲ, ಯಾಕೆಂದರೆ ಅವನ ಸ್ವಭಾವ ಗೊತ್ತಿತ್ತು. ಇಡೀ ಯಾದವ ಕುಲದ ಪ್ರತಿಯೊಬ್ಬ ವೀರನಿಗೂ ಕೂಡ ಅಕ್ರೂರನ ಒಂದು ನಿಸ್ಪೃಹತೆ ಏನು ಅಂತ ತಿಳಿದಿತ್ತಾದ್ರಿಂದ ಕೃಷ್ಣ ಹೇಳ್ತಾನೆ, ಇದು ಅಕ್ರೂರನ ಕೈಯಲ್ಲೇ ಇರಲಿ, ನಿಜವಾದ ಸಾರ್ಥಕ್ಕೆ ಇವನ ಕೈಯಲ್ಲಿದ್ದರೆ ಆಗುತ್ತೆ. ಇದು ಯಾರಿಗೆ ಸಿಕ್ಕಿದ್ರೂ ಕೂಡ ನಮ್ಮಲ್ಲಿ ರಾಜಕೀಯವಾಗಿ ಕೌಟುಂಬಿಕವಾಗಿ ಕಲಹಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಇದು ನಮ್ಮ ಕೈಯಲ್ಲಿ ಇರಬಾರ್ದು, ಯೋಗ್ಯನಾದವನ ಕೈಯಲ್ಲಿ ಇರಬೇಕು. ಅವನು ಯೋಗ್ಯ ಅಲ್ಲ ಅಂತ ಯಾರಾದರೂ ಹೇಳೋರಿದ್ರೆ ಬಾಯಿ ಬಿಡಿ ಅಂದರು.
ಒಬ್ಬರು ಮಾತಾಡಲಿಲ್ಲ. ಎಲ್ಲರೂ ಸಮ್ಮತಿಸಿದರು. ಯಾಕಂದರೆ ಅವನ ಆ ತಪೋನಿಷ್ಠ ಬುದ್ಧಿ ಮತ್ತು ಕೈ ಎತ್ತಿ ಕೊಡುವ ದಾನದ ಆಸ್ಥೆ ಅದು ಎಲ್ರಿಗೂ ಸ್ಪಷ್ಟವಾಗಿ ತಿಳುವಳಿಕೆ ಇತ್ತು. ಈ ಕಾರಣಕ್ಕಾಗಿ ಅದು ಕೊನೆಗೆ ಅಕ್ರೂರನ ಕೈಯಲ್ಲೇ ಉಳಿದು ಹೋಯಿತು. ಮುಂದೆ ಆತ ದ್ರೌಪದಿಯ ಸ್ವಯಂವರಕ್ಕೆ ಕೃಷ್ಣನ ಜೊತೆಗೆ ಬಂದ ಅನ್ನುವ ಅಂಶವನ್ನು ನಾವು ಭಾರತದಲ್ಲಿ ಕಾಣ್ತೇವೆ. ಅದೇ ರೀತಿ ಸುಭದ್ರೆಯ ಅಪಹರಣದ ಪ್ರಕರಣ ನಡೆಯುವಾಗ, ಅಂದರೆ ಅರ್ಜುನ ಕರ್ಕೊಂಡು ಹೋಗುವಾಗ ಇದೇ ರೈವತಕ ಪರ್ವತದಲ್ಲಿ ನಡೀತಾ ಇದ್ದ ಉತ್ಸವಕ್ಕೆ ಅಕ್ರೂರ ಸೇರಿಕೊಂಡಿದ್ದ, ಅಲ್ಲಿ ಭಾಗವಹಿಸಿದ್ದ. ಇನ್ನು ಸುಭದ್ರೆಗೆ ಮರಳಿ ವರದಕ್ಷಿಣೆ ಕೊಡುವುದಕ್ಕೋಸ್ಕರ ಅವಳನ್ನು ಕೊಟ್ಟು ಮದುವೆ ಮಾಡ್ತೇವೆ ಅಂತ ನಾವೇ ಹೇಳಿ ಬರೋಣ ಅಂತ ಕೃಷ್ಣನ ಜೊತೆಗೆ ಹೊರಟಾಗ ಈ ಅಕ್ರೂರನು ಕೂಡ ಅಲ್ಲಿಗೆ ಹೋಗಿ ಸೇರಿದ್ದ. ಮುಂದೆ ಉತ್ತರೆಯನ್ನು ವಿವಾಹವಾಗುವುದಕ್ಕೋಸ್ಕರ ಕೃಷ್ಣ ಅಭಿಮನ್ಯುವನ್ನು ಕರ್ಕೊಂಡು ಬರುವಾಗ ಅಕ್ರೂರ ಇದೇ ವಿರಾಟನ ನಗರಕ್ಕೆ ಕೃಷ್ಣನ ಜೊತೆಗೆ ಬಂದ ಉಲ್ಲೇಖ ಇದೆ. ಹೀಗೆ ಅನೇಕ ಪ್ರಕರಣಗಳಲ್ಲಿ ಪಾಂಡವರ ಜೊತೆಗಿನ ಭೇಟಿ, ಮುಖ್ಯವಾಗಿ ಕೃಷ್ಣ ಅಕ್ರೂರನನ್ನು ವೃಂದಾವನಕ್ಕೆ, ಗೋಕುಲಕ್ಕೆ ಮತ್ತು ಹಸ್ತಿನಾವತಿಗೆ ಕಳುಹಿಸಿದ ಉಲ್ಲೇಖ ಬರುತ್ತೆ. ಕೃಷ್ಣನ ಸಂದೇಶ ಯಾವಾಗಲೂ ಕೂಡ ತಾನು ಯಾರನ್ನು ಅತ್ಯಂತ ಆಪ್ಯಾಯಮಾನವಾಗಿ ಪ್ರೀತಿಸ್ತಾನೋ ಅವರಿಗೆ ಸಂದೇಶವನ್ನು ಕಳುಹಿಸುವುದಕ್ಕೋಸ್ಕರ ಅಕ್ರೂರನನ್ನು ಕಳುಹಿಸ್ತಿದ್ದ. ಹಾಗಾಗಿ ಪಾಂಡವರು ಕಾಡಿನಿಂದ ಬರುವ ಸುದ್ದಿ ತಿಳಿದು ಧೃತರಾಷ್ಟ್ರನಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಅಕ್ರೂರನನ್ನು ಕಳುಹಿಸ್ತಾನೆ. ಪಾಂಡವರು ಪಾಂಡುವಿನ ಮಕ್ಕಳು ಅನ್ನುವುದನ್ನು ನೀನು ಒಪ್ಪಿಕೊಂಡು ಅವರಿಗೆ ರಾಜ್ಯಭಾರದ ಅಧಿಕಾರದಲ್ಲಿ ಹಂಚಿಕೆಯನ್ನು ಉಂಟು ಮಾಡುವಾಗ ಪಕ್ಷಪಾತ ಮಾಡಬಾರದು. ಇದು ರಾಜಕಾರಣದ ದೃಷ್ಟಿಯಿಂದಲೂ ಒಳ್ಳೆಯದು, ವ್ಯಕ್ತಿಗತವಾಗಿ ಅವರಿಗೆ ಅರ್ಹತೆ ಇದ್ದವರಾದ್ರಿಂದಾಗಿ ನಿನ್ನ ಸುತ್ತಮುತ್ತಲಿನ ಕೀರ್ತಿಯ ಹಬ್ಬುವಿಕೆಗೂ ಇದು ಮುಖ್ಯವಾದ ಕಾರಣವಾಗುತ್ತೆ ಅಂತ ಈ ಅಕ್ರೂರನ ಮೂಲಕ ಕೃಷ್ಣ ಸಂದೇಶವನ್ನು ಕಳುಹಿಸಿದ್ದ. ಅದೇ ರೀತಿ ಗೋಪಿಕೆಯರಿಗೂ ಕೂಡ ಕೃಷ್ಣ ಮರಳಿ ಬರ್ತಾನೆ, ಅವನಿಗೀಗ ಅಗತ್ಯದ ರಾಜಕೀಯ ವ್ಯವಸ್ಥೆಯ ಧ್ರುವೀಕರಣಕ್ಕೆ ಕಾರಣವಾದ ಘಟನೆಗಳಿಗೆ ಒಂದು ಶಾಂತಿಯನ್ನು ಉಂಟು ಮಾಡುವ ಅಥವಾ ಅದನ್ನು ಹದ್ದುಬಸ್ತಿಗೆ ತರುವ ಜವಾಬ್ದಾರಿ ಇರುವುದನ್ನು ಬರಲಿಕ್ಕಾಗ್ತಾ ಇಲ್ಲ. ಆದರೆ ಎಲ್ಲಿ ಹೋದರೂ ಕೃಷ್ಣ ತನ್ನ ಸಂದೇಶವನ್ನು ಕಳಿಸ್ಬಿಡ್ತಿದ್ದ, ತಾನು ಹೋಗ್ಲಿಕ್ಕಾಗಲಿಲ್ಲ ಅಂದರೂ ಕೂಡ. ಎಷ್ಟು ದೂರಕ್ಕೆ ಹೋದರೂ ಅವನ ಅಸ್ತಿತ್ವದ ನೆನಪು ಅವರಿಗೆ ಆ ಮಾತಿನ ಮೂಲಕ ಆಗಬೇಕು. ಹಾಗೆ ಅಕ್ರೂರ ಹಲವು ಬಾರಿ ಕೃಷ್ಣನ ಒಡನಾಡಿಯಾಗಿ ಬೇರೆ ಬೇರೆ ರೀತಿಯಿಂದ ಭೇಟಿಯಾದ ಪ್ರಸಂಗಗಳು ಬರ್ತಾವೆ. ಕಿಶೋರ ಅಂತ ಒಬ್ಬ ಗಂಧರ್ವನ ಅವತಾರವಾಗಿ ಬಂದವನು, ಸ್ವಯಂಭುವ ಮನುವಿನ ವಿಶಿಷ್ಟವಾದ ಸನ್ನಿಧಾನವನ್ನು ಹೊಂದಿದವನು ಮತ್ತು ಬ್ರಹ್ಮಾವೇಶದಿಂದ ಕೂಡಿದವನು. ಇದು ನಮಗೆ ಅಂಶಾವತರಣ ಪರ್ವದಲ್ಲಿ ಅಕ್ರೂರನ ವಿಷಯದಲ್ಲಿ ತಿಳಿದು ಬರುವ ಸಂಗತಿ. ಹಾಗಾಗಿ ಕೃಷ್ಣನ ಸೇವಕನಾಗಿ ಯಾದವರ ಕುಲಕ್ಕೆ ಒಂದು ಸಾಮರಸ್ಯವನ್ನು, ಅದರಲ್ಲಿ ಇನ್ನಷ್ಟು ಒಗ್ಗಟ್ಟು ಭಾವವನ್ನು ತರುವುದಕ್ಕೆ ಶ್ರಮಿಸಿದ ಯಾದವ ವೀರರಲ್ಲಿ ಅಕ್ರೂರನೂ ಒಬ್ಬ. ಇಂತಹ ಅಕ್ರೂರ ಕೃಷ್ಣನ ಅತ್ಯಂತ ಮೆಚ್ಚಿನ ಭಕ್ತನಾಗಿ ಲೋಕಕ್ಕೆ ದಾನದ ವಿಷಯದಲ್ಲಿ ಹೇಗಿರಬೇಕು, ಯಾವತ್ತೂ ಕೂಡ ನ್ಯಾಸವಾಗಿ ಇಟ್ಟ ವಸ್ತುವಿನಲ್ಲಿ ತಾನು ಸ್ವಂತಕ್ಕಾಗಿ ಅದರಲ್ಲಿ ಒಂದು ಕಣವನ್ನೂ ಬಳಸಿಕೊಳ್ಳಬಾರದು. ಹಾಗಿದ್ದಾಗಲೇ ಭಗವಂತ ಅವನನ್ನು ಮತ್ತೆ ಗುರುತಿಸ್ತಾನೆ. ಇಲ್ಲಾಂದರೆ ಸಾಂಸ್ಕೃತಿಕ ನಗರವಾದ ಕಾಶಿಯಲ್ಲಿ ಎಲ್ಲೋ ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ವಾಸಿಸ್ತಾ ಇದ್ದವನನ್ನು ಕೃಷ್ಣ ಕರೆದು ಮತ್ತೆ ಅದೇ ಕೈಗೆ ಆ ಮಣಿಯನ್ನು ವಾಪಸ್ ಕೊಟ್ಟು ಕಳುಹಿಸಬೇಕು ಅಂದರೆ ಎಷ್ಟು ನಂಬಿಕೆ. ನಾಳೆ ಇನ್ಯಾವುದೋ ಮೂಲಕ ಗೊತ್ತಾದರೆ ಕದ್ದು ಕಳ್ಳನಾಗ್ತಿದ್ದ ಅಂತ ಅವನ ಬಗ್ಗೆ ಇಷ್ಟು ಒಳ್ಳೆ ಕೆಲಸ ಮಾಡಿಯೂ ಕೂಡ ಅಪವಾದ ಬರುವ ಸಾಧ್ಯತೆ ಇತ್ತು. ಆ ಅಪವಾದವನ್ನು ಪರಿಹರಿಸುವುದಕ್ಕೋಸ್ಕರ ಕೃಷ್ಣ ಈ ಘಟನೆಯನ್ನು ನಿರ್ಮಾಣ ಮಾಡಿದ. ಇದರಿಂದ ಅಕ್ರೂರನ ಪ್ರಾಮಾಣಿಕತೆಯನ್ನು ಮತ್ತಷ್ಟು ಲೋಕಕ್ಕೆ ಚೆನ್ನಾಗಿ ಪ್ರಚುರಪಡಿಸುವುದಕ್ಕೆ ಸಾಧ್ಯವಾಯಿತು. ಅಕ್ರೂರನ ಈ ಸದ್ಗುಣ ಅವನನ್ನು, ಆ ಸಂಪತ್ತು ಅವನಲ್ಲೇ ಉಳಿಯುವಂತೆ ಮಾಡುವುದಕ್ಕೆ ಬೇಕಿರುವ ವಾತಾವರಣವನ್ನು ನಿರ್ಮಿಸಿತು. ಕೃಷ್ಣ ಅದಕ್ಕೆ ತಕ್ಕ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ ಅನ್ನುವ ದೃಷ್ಟಿಯಿಂದ ಅವನ ದಾನ ನಿರಂತರವಾಗಿ ನಿಷ್ಕಂಟಕವಾಗಿ ಮುಂದುವರಿಯಿತು. ಈ ಅರ್ಥದಲ್ಲಿಯೂ ಕೂಡ ಅಕ್ರೂರನ ದಾನ ನಿಜವಾಗಿಯೂ ಕೂಡ ನಮಗೆ ಒಳ್ಳೆಯ ಪಾಠ ಅನ್ನೋದನ್ನು ಈ ಪಾತ್ರದ ಮೂಲಕ ನಾವು ಚಿಂತಿಸಬಹುದು. ಇಂಥ ಒಂದು ಪಾತ್ರದ ಚಿತ್ರಣದ ಮೂಲಕ ನಿಜವಾದ ಅಕ್ರೂರನ ಪರಿಚಯ ಮಾಡಿಕೊಳ್ಳಿಕ್ಕೆ ನಮಗೆ ಯಥಾಶಕ್ತಿ ಸಾಧ್ಯವಾಗಿದೆ. ಇದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿದಂತಹ BN ಕಾಳಪ್ಪ ಅವರ ಸ್ಮರಣಾರ್ಥವಾಗಿ ಅವರ ಕುಟುಂಬದವರು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಭಗವಂತನ ವಿಶೇಷವಾದ ಕಾರುಣ್ಯ ಲಭ್ಯವಾಗಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಿತಮಸ್ತು.